ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರ್ಭೂದ್ಭೂಮೌ ರಾಮಾನುಜ ದಿವಾಕರಃ ತೃಣೀಕೃತ ವಿರಂಜಾದಿ ನಿರಂಕುಶ ವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯಣ ಶಾಲಿನಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜಲಮಶೀಷಮತ್. ಗತೆ ಪುರೋಹಿತೆ ರಾಮಃ ನಾತೋ ನಿಯತಮಾನಸಃ ಸಹಪತ್ನ್ಯಾ ವಿಶಾಲಾಕ್ಷ್ಯ ನಾರಾಯಣಮುಪಾಗಮತ್. ಅತ್ಯಂತ ಪ್ರಸಿದ್ಧವಾದಂತಹ ಶ್ಲೋಕ ಶ್ರೀಮದ್ ರಾಮಾಯಣದಲ್ಲಿ. ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ವಾಲ್ಮೀಕಿಯ ಆ ಸೃಷ್ಟಿ ಇದೆಯಲ್ಲ, 24,000 ಶ್ಲೋಕಗಳು ವಿಶಿಷ್ಟ ರೀತಿಯ ಶ್ಲೋಕಗಳೇ. ಕುಲಪುರೋಹಿತರಾದಂತಹ ವಸಿಷ್ಠರು ಹೊರಟ ನಂತರ ಶ್ರೀರಾಮ ಸ್ನಾನ ಮಾಡಿ ಪತ್ನಿಯಾದಂತಹ ವಿಶಾಲಾಕ್ಷಿಯಾದಂತಹ ಸೀತಾದೇವಿಯೊಡನೆ ಏಕಾಗ್ರ ಚಿತ್ತನಾಗಿ ಶ್ರೀಮನ್ನಾರಾಯಣನನ್ನು ಧ್ಯಾನಿಸೋಕೆ ಶುರು ಮಾಡಿದ. ನಿನ್ನೆ ನಾವು ರಾಮೋದಯದಲ್ಲಿ ಎಷ್ಟು ದಿವ್ಯ ಕ್ಷೇತ್ರಗಳ ದರ್ಶನ ಮಾಡಿದವು. ಆ ದಿವ್ಯ ದೇಶಗಳಲ್ಲಿರುವಂತಹ ಶ್ರೀರಾಮನ ಅಭಿಷೇಕ ದರ್ಶನ ಮಾಡಿದವು. ಪಾಪ ರಾತ್ರಿಯೆಲ್ಲ ಕುಳಿತು ಶ್ರೀ ಕಲಿಯನ್ ಈ ಚಿತ್ರಗಳನ್ನೆಲ್ಲ ಸಂಗ್ರಹ ಮಾಡಿ ಅಳವಡಿಸಿ ರಾಮೋದಯಕ್ಕೆ ಹೊಳಪನ್ನು ಕೊಟ್ಟರು. ತಿರುಪಲ್ಲಾಣಿ, ತಿರುಮಲೆ, ವಡೂರು, ಭದ್ರಾಚಲ ಹೀಗೆ ಹಲವು ಕ್ಷೇತ್ರದ ರಾಮರ ಅಭಿಷೇಕವನ್ನು ನಾವೆಲ್ಲ ಕುಳಿತಲ್ಲೇ ಮಾಡಿದ್ವು. ಶ್ರೀರಾಮ ಸೀತಾ ಸಮೇತನಾಗಿ ಹೋಮ ಕಾರ್ಯವನ್ನು ನೆರವೇರಿಸಿದ. ನಂತರ ಹವಿಸ್ಸಿನ ಶೇಷವನ್ನು ಪ್ರಾಶನ ಮಾಡಿದ. ತಕ್ಷಣ ಅವನು ದಿವ್ಯ ತೇಜಸ್ಸಿನಿಂದ ಕಂಗೊಳಿಸ್ತಾ ಇದ್ದ. ನಂತರ ದರ್ಭಾಸನದಲ್ಲಿ ಮೌನಿಯಾಗಿ ಕುಳಿತ ಜಿತೇಂದ್ರಿಯನಾಗಿ ಶ್ರೀಮನ್ನಾರಾಯಣನನ್ನೇ ಧ್ಯಾನ ಮಾಡ್ತಾ ಇದ್ದ. ಬ್ರಾಹ್ಮೀ ಮುಹೂರ್ತದಲ್ಲಿ ಎದ್ದು ಅನುಷ್ಠಾನಗಳನ್ನೆಲ್ಲ ನೆರವೇರಿಸಿದ. ಶ್ರೀರಾಮನ ಅರಮನೆಯ ಹೊರಗಡೆ ತಳಿರು ತೋರಣಗಳಿಂದ ಅಲಂಕೃತವಾಗಿದೆ. ಮಂಗಳವಾದ್ಯ ಮೊಳಗುತ್ತಾ ಇದೆ. ಋತ್ವಿಕರೆಲ್ಲ ಸ್ವಸ್ತಿ ವಾಚನವನ್ನು ಮಾಡ್ತಾ ಇದ್ದಾರೆ. ಸೂತರಿಂದ ಪುರಾಣ ಕಥೆಗಳೆಲ್ಲ ಪ್ರವಚನ ಆಗ್ತಾ ಇದೆ. ಶ್ರೀರಾಮ ಪ್ರಾತಃ ಸಂಧ್ಯೋಪಾಸನೆ ಮಾಡ್ದ. ಗಾಯತ್ರಿ ಮಂತ್ರವನ್ನು ಜಪ ಮಾಡ್ದ. ಸವಿತ್ರಮಂಡಲ ಮಧ್ಯವರ್ತಿಯಾದಂತಹ ಶ್ರೀಮನ್ನಾರಾಯಣನನ್ನು ಧ್ಯಾನ ಮಾಡಿ ಪ್ರಣಾಮ ಮಾಡಿದ. ರಾಮನ ಅರಮನೆಯಲ್ಲಿ ಒಂದು ದೈವೀ ವಾತಾವರಣ ಸೃಷ್ಟಿಯಾಗಿದೆ. ವೇದಗಳು ಮೊಳಗ್ತಾ ಇದೆ, ಸ್ವಸ್ತಿವಾಚನ ಆಗ್ತಾ ಇದೆ, ಸುಮಂಗಲಿಯರೆಲ್ಲ ಆರತಿ ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ, ಮಂಗಳವಾದ್ಯ ಮೊಳಗ್ತಾ ಇದೆ. ಅಯೋಧ್ಯ ವಾಸಿಗಳೆಲ್ಲ ಆನಂದದಲ್ಲಿ ತೇಲ್ತಾ ಇದ್ದಾರೆ. ಎಲ್ಲ ಕಡೆ ಹಾಡು ನರ್ತನ ನಡೀತಾ ಇದೆ. ಅಯೋಧ್ಯೆಯ ರಸ್ತೆಗಳಲ್ಲೆಲ್ಲ ಹೂವನ್ನು ಚೆಲ್ಲಿದ್ದಾರೆ. ಪ್ರತಿಯೊಬ್ಬರ ಮನೆ ಬಾಗಿಲಿನಲ್ಲೂ ರಂಗೋಲಿಯನ್ನು ಹಾಕಿ ಇನ್ನೇನು ಸೂರ್ಯೋದಯ ಆಗುತ್ತೆ, ಶ್ರೀರಾಮ ರಥಾರೂಢನಾಗಿ ಬರ್ತಾನೆ, ಅವನ ದರ್ಶನವನ್ನು ಮಾಡಬೇಕು ಅಂತ ಕಾತರದಿಂದ ಎಲ್ಲ ಕಾಯ್ತಾ ಇದ್ದಾರೆ. ಬೀದಿಗಳಲ್ಲಿ ದಶಾಂಗಯುಕ್ತವಾದಂಥ ಧೂಪದ ಪರಿಮಳ ಸುತ್ತಲೂ ಹರಡಿದೆ. ಒಳಗಡೆ ಶ್ರೀರಾಮ ಸೀತಾ ಸಮೇತನಾಗಿ ಜಿತೇಂದ್ರಿಯನಾಗಿ ಏಕ ಮನಸ್ಸಿನಿಂದ ಶ್ರೀಮನ್ನಾರಾಯಣನನ್ನು ಧ್ಯಾನ ಮಾಡ್ತಾ ಇದ್ದಾನೆ. ಸೀತಾ ಸಮೇತನಾದಂತಹ ಆ ರಾಮನನ್ನು ನಾವೆಲ್ಲ ಸ್ಮರಣೆ ಮಾಡ್ತಾ
ಮನಸ್ಸನ್ನು ತುಂಬಿಕೊಂಡು ಆ ಪ್ರಭು ರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವದ ವೈಭವವನ್ನು ನಾವು ನಿರೀಕ್ಷೆ ಮಾಡೋಣ. ಮುಂದಿನ ಕಥೆ ನಾಳೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಸೀತಾರಾಮ ರಾಮ